ನಮಸ್ಕಾರ ಸ್ನೇಹಿತರೆ, ಇಡೀ ರಾಜ್ಯದಾದಂತಹ ಎಲ್ಲಿ ನೋಡಿದ್ರು ಗೃಹಲಕ್ಷ್ಮಿ ಯೋಜನೆ ಇದೆ, ಸದ್ದಾಗಿದೆ. ಹೌದು ಸ್ನೇಹಿತರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡ್ತಾ ಇದ್ದೀರಿ, ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ಗೃಹಲಕ್ಷ್ಮಿ ಹಣದಲ್ಲಿ ಸುಮಾರು 4 ಕಂತಿನ ಹಣವನ್ನು ಹಾಕಬೇಕಾಗಿದೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮತ್ತು ಈ ಮೇ ತಿಂಗಳು ಕೂಡ ಅರ್ಧಕ್ಕಿಂತ ಹೆಚ್ಚು ಮುಗಿದೋಗಿದೆ. ಹಾಗಾಗಿ ಈ ಒಂದು ತಿಂಗಳ ಹಣ ಕೂಡ ಹಾಕಿಕೊಡ್ಬೇಕಾಗಿದೆ. ಟೋಟಲಿ 8,000 ಹಣ ಪ್ರತಿಯೊಬ್ಬ ಮಹಿಳೆಯರಿಗೆ ಬರಬೇಕಾಗಿದೆ. ಅಂದರೆ ಒಂದು ಕಂತಿಗೆ 2,500 ಕೋಟಿ ಹಣ ಬಿಡುಗಡೆ ಮಾಡಬೇಕು. ಅಂದ್ರೆ 4 ಕಂತಿಗೆ ಸುಮಾರು 10,000 ಕೋಟಿ ಹಣ ಬಿಡುಗಡೆ ಮಾಡಬೇಕು. ಈಗ ಒಂದು ವಿಷಯ ನೀವು ಗಮನದಲ್ಲಿ ಇಟ್ಕೊಳ್ಬಹುದು, ಈ 5 ಗ್ಯಾರಂಟಿ ಯೋಜನೆಗಳಿಗೆ 51,000 ಕೋಟಿ ಹಣವನ್ನ ಮೀಸಲಿಡಲಾಗಿದೆ. ಅದರಲ್ಲಿರ್ತಕ್ಕಂತಹ 10,000 ಕೋಟಿ ಹಣವನ್ನ ಈಗ ಈ ಕಡೆ ತಕೊಂಡ್ರೆ ಉಳಿದಿರ್ತಕ್ಕಂಥದ್ದು 41,000 ಕೋಟಿ ಹಣ. ಅದರಲ್ಲಿ ಈಗ ಫ್ರೀ ಬಸ್ಗೆ ಎಷ್ಟೊಂದು ಖರ್ಚಾಗಿರುತ್ತೆ ಲೆಕ್ಕ ಇಲ್ಲ, ಲೆಕ್ಕ ಕೊಟ್ಟ ಮೇಲೆ ಬೇರೆ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಸದ್ಯಕ್ಕೆ ನಮಗೆ 10,000 ಕೋಟಿ ಹಣ ಆದರೂ ಬೇಕಾಗಿದೆ. ಅದರ ಪೈಕಿ ಈಗ 2 ತಿಂಗಳ ಹಣ ಹಾಕುವಂಥದ್ದು ಮೊದಲನೇದಾಗಿ ನಡೀತಾ ಇದೆ. ಮೊದಲನೇದಾಗಿ ಪ್ರಕ್ರಿಯೆ ಏನಪ್ಪ ಅಂದರೆ 19 ಮತ್ತು 20ನೇ ಕಂತಿನ ಹಣ ಮಾತ್ರ ಬರುತ್ತೆ ನಿಮಗೆ. ತದನಂತರ ನಿಮಗೆ 21, 22ನೇ ಕಂತಿನ ಹಣ ಬರುತ್ತೆ. ಒಟ್ಟಿಗೆ 8,000 ಜಮಾ ಆಗತ್ತಪ್ಪ ಅಂತ ನಾನು ಹೇಳ್ತಾ ಇಲ್ಲ. 2,000 ಹಿಂದೆ ಜಮಾ ಆದರೆ ಇನ್ನು 2-3 ದಿನ ಬಿಟ್ಟು ಮತ್ತೆ 2,000 ಜಮಾ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಟೋಟಲಿ ಮೊದಲನೇದಾಗಿ ನಿಮಗೆ 4,000 ಹಣ ಬಿಡುಗಡೆ ಆಗತ್ತೆ. ತದನಂತರ ನಿಮಗೆ ಮತ್ತೆ 4,000 ಹಣ ಬಿಡುಗಡೆ ಆಗತ್ತೆ. ಟೋಟಲ್ 8,000 ನಿಮಗೆ ಜಮಾ ಆಗತ್ತೆ. 2,000 ಅಂತಾನೆ ಜಮಾ ಆಗತ್ತೆ. ಆದರೆ 2-3 ದಿನ ಅಷ್ಟೇ ಗ್ಯಾಪ್ ಇರುತ್ತೆ 2,000ಕ್ಕೆ. ಮತ್ತೆ ಟೋಟಲ್ 4,000 ನಿಮಗೆ ಒಂದು ವಾರದಲ್ಲಿ ಜಮಾ ಆಗತ್ತೆ. ಮತ್ತೆ ಇನ್ನೊಂದು ವಾರದಲ್ಲಿ 4,000 ಜಮಾ ಆಗತ್ತೆ ಅಂತ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಆದರೆ ಕಾಯ್ದು ನೋಡಬೇಕಾಗಿದೆ. ಈ ವಾರದಲ್ಲಿ ನಿಮಗೆ ಬಿಡುಗಡೆ ಆಗತ್ತೆ, ಓಕೆನಾ? ಸೊ ನಾಳೆಯಿಂದಾನೇ ನಿಮಗೆ ಸೋಮವಾರದಿಂದನೇ ಪ್ರಾರಂಭವಾಗಲಿದೆ. ಮಧ್ಯಾಹ್ನ 3 ಗಂಟೆಗೆ ಆದರೂ ಬಿಡುಗಡೆ ಆಗುವಂತಹ ಒಂದು ಅಪ್ಡೇಟು ಸಿಕ್ಕಿರ್ತಕ್ಕಂಥದ್ದು. ಹಾಗಾದ್ರೆ ಯಾವ ಜಿಲ್ಲೆಯ ಮಹಿಳೆಯರಿಗೆ ಜಮಾ ಆಗ್ತಾ ಇದೆ ಎಲ್ಲ ವಿಷಯವನ್ನ ನಾವು ತಿಳಿದುಕೊಳ್ಳೋಣ ಒಂದೇ ವಿಡಿಯೋದಲ್ಲಿ. ಯಾಕಂದ್ರೆ ಯಾವ ಜಿಲ್ಲೆಗಳಿಗೆ ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಜಮಾ ಆಗುತ್ತೆ ಇದನ್ನ ನಾವು ತಿಳ್ಕೊಂಡ್ರೆ ನೆಕ್ಸ್ಟ್ ಪ್ರತಿಯೊಂದು ಕಂತುಗಳು ಕೂಡ ಯಾವುದೇ ಜಿಲ್ಲೆದವರಿಗೆ ಮೊದಲನೇದಾಗಿ ಜಮಾ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಲೇಟೆಸ್ಟ್ ಆದಂಥ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ. ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋದಾದ್ರೆ ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಚೇಂಜಸ್ಗಳು ಬದಲಾವಣೆಗಳು ಆಗ್ತಾ ಬರ್ತಾ ಇದ್ದಾವೆ. ಅದರಲ್ಲಿ ಮಧ್ಯದಲ್ಲಿ ನೀವು ಕಂಡಿದ್ದೀರಿ, ಗೃಹಲಕ್ಷ್ಮಿ ಮಧ್ಯದಲ್ಲಿ 1 ತಿಂಗಳು 2 ತಿಂಗಳು ಲೇಟ್ ಆಗೋದು, ಮತ್ತೆ 2 ಕಂತಿನ ಹಣ ಹಾಕೋದು, ಈ ರೀತಿ ನಡೀತಾನೆ ಇರುತ್ತೆ. ಸರ್ಕಾರಿ ಯೋಜನೆಗಳೇ ಹೀಗೆ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ಗೃಹಲಕ್ಷ್ಮಿ ಬಂದಾಗತ್ತೆ ಅಂತ ಅನ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ಇಲ್ಲಿ ಸರ್ಕಾರವೇ ಹೇಳ್ತಾ ಇದೆ, ಕಾಂಗ್ರೆಸ್ ಪಕ್ಷವೇ ಹೇಳ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಮುಖ್ಯವಾದ ಯೋಜನೆ ಇದು ಗೃಹಲಕ್ಷ್ಮಿ. 5 ಪಂಚ ಗ್ಯಾರಂಟಿಗಳಲ್ಲಿ ಮುಖ್ಯವಾಗಿ ಈ ಒಂದು ಗ್ಯಾರಂಟಿಯಲ್ಲಿನೇ 5ನೇ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಬಹಳ ಮಹತ್ವ ಹೊಂದಿರತಕ್ಕಂಥದ್ದು, ಇಡೀ ದೇಶದಾದಂತಹ ಸದ್ದು ಮಾಡ್ತಕ್ಕಂತಹ ಯೋಜನೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ. ಡೆಫಿನೆಟ್ಲಿ ಗೃಹಲಕ್ಷ್ಮಿ ಯೋಜನೆ ಮುಂದುವರಿಯುತ್ತೆ. ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ನಾವು ಹಾಕೊಡ್ತೇವೆ ಅಂತಕ್ಕಂತಹ ಅಭಿಪ್ರಾಯವನ್ನ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈಗ ಮೊದಲನೇದಾಗಿ 2,000 ನಿಮಗೆ ಜಮಾ ಆಗತ್ತೆ ಅಂತ ಅನ್ಕೊಳ್ಳಿ. ಇನ್ನು 2-3 ದಿನ ಬಿಟ್ಟು ಮತ್ತೆ 2,000 ಜಮಾ ಆಗತ್ತೆ. ತದನಂತರ ನಿಮಗೆ 21, 22ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಮಾಹಿತಿ ಲಭ್ಯವಾಗುತ್ತೆ. ಆಮೇಲೆ ನಿಮಗೆ ಅವೆರಡು ಕಂತುಗಳು ಸಿಗತ್ತೆ. ಸದ್ಯಕ್ಕೆ ನಿಮಗೆ 19 ಮತ್ತು 21ನೇ ಕಂತಿನ ಹಣ ಶೀಘ್ರದಲ್ಲಿನೇ ಬರುತ್ತೆ ಅಂತ ಹೇಳ್ಬೋದು. ನಾಳೆಯಿಂದ ಬಿಡುಗಡೆ ಅಂತ ಹೇಳ್ಬೋದು, ಓಕೆನಾ? ಸೊ ಹಾಗಾದ್ರೆ ವೀಕ್ಷಕರೇ, ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ, ಯಾವ ಜಿಲ್ಲೆದವರು ಮೊದಲೇ ಹಂತದಲ್ಲಿದ್ದಾರೆ, ಇದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ, ಬೆಳಗಾವಿ ಆಗಿರಲಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಅದೇ ರೀತಿಯಾಗಿ ಚಿಕ್ಕಮಗಳೂರು, ಶಿವಮೊಗ್ಗ, ಮಂಡ್ಯ, ಅದೇ ರೀತಿಯಾಗಿ ಚಾಮರಾಜನಗರ, ಕೊಪ್ಪಳ, ಅದೇ ರೀತಿಯಾಗಿ ಬೀದರ, ಮತ್ತು ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಕ್ಕಂಥದ್ದು. ಮೊದಲನೇದಾಗಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮೊದಲು ಹಣ ಹಾಕಿ ನೋಡ್ತಾರೆ. ಯಾವುದೇ ತೊಂದರೆ ಕಂಡು ಬಂದಿಲ್ಲಪ್ಪ ಅಂದರೆ ಮತ್ತೆ ಏನು ಮಾಡ್ತಾರೆ, ಸ್ಪೀಡಾಗಿ ಹಣ ಜಮಾ ಮಾಡಿ ಎಲ್ರಿಗೂ ಕೂಡ ಕ್ಲಿಯರ್ ಮಾಡ್ತಕ್ಕಂತಹ ಪ್ರಕ್ರಿಯೆ ನಡೆಯುತ್ತೆ. ಏನಾದರೂ ತೊಂದರೆ ಆದರೆ ಮತ್ತೆ ಅವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಈ ಗವರ್ನರ್ ಸರ್ ಇರ್ತಾರೆ, ಸರಿಪಡಿಸ್ಲಿಕ್ಕೆ ತಾಂತ್ರಿಕ ದೋಷ ಆದರೆ ಅದೆಲ್ಲವೂ ಕೂಡ ಸರಿಪಡಿಸ್ಕೊಂಡು ಮತ್ತೆ ನಿಮಗೆ ಹಣ ಜಮಾ ಮಾಡ್ತಾರೆ. ಹಾಗಾಗಿ ಯಾವುದೇ ರೀತಿ ತೊಂದರೆ ಆಗುವಂತಹ ಸಾಧ್ಯತೆಗಳು ಇಲ್ಲ. ನಮಗೆ ಜಮಾ ಮಾಡ್ತಾ ಹೋದರೆ ಸಾಕು, ಸ್ಪೀಡಾಗಿ ಹಣ ಜಮಾ ಆಟೋಮೆಟಿಕ್ ಆಗಿ ಆಗತ್ತೆ. ಅದನ್ನು ಮೊದಲು ಸರ್ಕಾರ ಮಾಡಲಿ. ಈಗ ಸದ್ಯಕ್ಕೆ ಹಣ ಹೊಂದಾಣಿಕೆ ಆಗಿರ್ತದೆ. ಹಣ ಹೊಂದಾಣಿಕೆ ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದು ಬಾಕಿ ಇರ್ತಕ್ಕಂಥದ್ದು. ಇಷ್ಟಂತೂ ನಮಗೆ ಲೇಟೆಸ್ಟ್ ಆಗಿ ಅಪ್ಡೇಟು ಸಿಕ್ಕಿತ್ತು, ಮಾಹಿತಿ ವೀಕ್ಷಕರ ನಿಮಗೆ ತಿಳಿಸಿದ್ದೀನಿ. ಏನೇ ಕ್ವಶನ್ಸು ಬೇರೆ ಸ್ಕೀಮ್ಸ್ಗಳ ಬಗ್ಗೆನೂ ಕೂಡ ಮಾಹಿತಿ ನಿಮಗೆ ಬೇಕಾಗಿದ್ದೆ ಆದರೆ
ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ. ನಿಮಗೆ ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ. ಆದರೆ ಏನು ಮುಖ್ಯವಾದ ಮಾಹಿತಿ ಬೇಕಾಗಿದೆ ಅದರ ಬಗ್ಗೆ ಮಾತ್ರ ಚರ್ಚೆ ಮಾಡಿ. ಮತ್ತು ಅದು ಡೈರೆಕ್ಟಾಗಿ ನೀವು ಕ್ವಶನ್ ಕೂಡ ಕೇಳಿ. ಅದಕ್ಕೆ ಹಾಯ್ ಅಂತ ಇದೇನು ಬೇಡ, ಡೈರೆಕ್ಟಾಗಿ ಏನು ಕ್ವಶನ್ ಕೇಳೋದಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೇಳಿ ನಾನು ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ. ಓಕೆನಾ? ಸೊ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ಮತ್ತೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.